ಒಮ್ಮೆ ನಿನ್ನನ್ನೇ ಕೇಳ್ಕೊ, ನಾನೀಗ ಸಫರ್ ಆಗ್ತಿದ್ದೀನಿ, ಫ್ಯೂಚರ್ ಚೇಂಜ್ ಮಾಡೋಕೆನಾ ಅಥವಾ ಇವತ್ತು ಈಸಿ ಅಂತ ಫ್ಯೂಚರ್ ಸ್ಪಾಯ್ಲ್ ಮಾಡ್ಕೊಳ್ಳೋಕ? ಸ್ಟೂಡೆಂಟ್ ಲೈಫ್ ಅನ್ನೋದು ಸಿಂಪಲ್ ಅಲ್ಲ. ಪ್ರೆಷರ್ ಇರುತ್ತೆ, ಮಾರ್ಕ್ಸ್ ಟೆನ್ಷನ್ ಇರುತ್ತೆ, ಕಂಪ್ಯಾರಿಸನ್ ಇರುತ್ತೆ, ಕೆಲವೊಮ್ಮೆ ಯಾರೂ ಅಂಡರ್ಸ್ಟ್ಯಾಂಡ್ ಮಾಡ್ತಿಲ್ಲ ಅನಿಸುತ್ತೆ. ಆದರೆ ನೆನಪಿಟ್ಕೋ, ಈ ಸ್ಟ್ರಗಲ್ ಪರ್ಮನೆಂಟ್ ಅಲ್ಲ. ಇವತ್ತು ನೀನು ಓದುತ್ತಿರುವ ಆ ಒಂದು ಚಾಪ್ಟರ್ ನಾಳೆ ನಿನ್ನ ಫ್ಯಾಮಿಲಿ ಸಿಚುವೇಶನ್ ಚೇಂಜ್ ಮಾಡಬಹುದು. ಇವತ್ತು ಫ್ರೆಂಡ್ಸ್ ಎಂಜಾಯ್ ಮಾಡ್ತಿರಬಹುದು, ನೀನು ಮಾತ್ರ ರೂಮ್ನಲ್ಲಿ ಒಬ್ಬನೇ ಕುಳಿತು ಸ್ಟಡಿ ಮಾಡ್ತಿರಬಹುದು. ಆದರೆ ಕೆಲ ಸ್ಯಾಕ್ರಿಫೈಸ್ಗಳು ಫ್ಯೂಚರ್ನಲ್ಲಿ ದೊಡ್ಡ ರಿವಾರ್ಡ್ ಕೊಡುತ್ತವೆ. ಯಾರಾದರೂ ಟಾಪರ್ ಆಗಿ ಹುಟ್ಟೋದಿಲ್ಲ. ಡೈಲಿ ಸ್ಮಾಲ್ ಎಫರ್ಟ್ಸ್ ರಿಪೀಟ್ ಮಾಡಿದವರು ಮಾತ್ರ ಸಕ್ಸಸ್ಫುಲ್ ಆಗ್ತಾರೆ. ಒಂದು ಬ್ಯಾಡ್ ಮಾರ್ಕ್ ಬಂದಿದೆಯಾ, ಅದು ನಿನ್ನ ಫ್ಯೂಚರ್ ಡಿಸೈಡ್ ಮಾಡಲ್ಲ. ಒಂದು ಫೇಲ್ಯೂರ್ ಬಂದಿದೆಯಾ, ಅದು ನಿನ್ನ ಕೆಪಾಸಿಟಿ ಡಿಫೈನ್ ಮಾಡಲ್ಲ. ನಿನ್ನ ಪೇರೆಂಟ್ಸ್ ನಿನ್ನ ಮೇಲೆ ಹೋಪ್ ಇಟ್ಕೊಂಡಿದ್ದಾರೆ, ಆದರೆ ಅದಕ್ಕಿಂತ ಮುಖ್ಯವಾಗಿ ನೀನು ನಿನ್ನ ಮೇಲೆ ಹೋಪ್ ಕಳೆದುಕೊಳ್ಬೇಡ. ಯಾಕಂದರೆ ಒಂದು ದಿನ ನೀನು ಅಚೀವ್ ಮಾಡಿದ ಮೇಲೆ ಇವತ್ತು ಅತ್ತ ಆ ರಾತ್ರಿ, ಸ್ಟ್ರೆಸ್ ಆದ ಆ ಮೂಮೆಂಟ್ಸ್, ಗಿವ್ ಅಪ್ ಮಾಡಬೇಕು ಅನ್ನಿಸಿದ ಆ ಡೇಸ್ ಎಲ್ಲ ವರ್ತ್ ಆಗುತ್ತೆ. ಸೊ ಇನ್ನೂ ಸ್ವಲ್ಪ ಪೇಷನ್ಸ್ ಇಡು, ಇನ್ನೂ ಸ್ವಲ್ಪ ಹಾರ್ಡ್ ವರ್ಕ್ ಮಾಡು, ಫೋನ್ ಡಿಸ್ಟ್ರಾಕ್ಷನ್ ಕಡಿಮೆ ಮಾಡು, ನಿನ್ನ ಗೋಲ್ ಮೇಲೆ ಫೋಕಸ್ ಇಡು. ಯಾಕಂದರೆ ನಿನ್ನ ಡ್ರೀಮ್ ಯಾರಿಗೂ ರೆಸ್ಪಾನ್ಸಿಬಿಲಿಟಿ ಅಲ್ಲ, ಅದನ್ನು ರಿಯಾಲಿಟಿ ಮಾಡೋದು ನಿನ್ನ ಕೆಲಸ. ಇವತ್ತು ಸ್ಯಾಕ್ರಿಫೈಸ್ ಮಾಡು, ನಾಳೆ ಸಕ್ಸಸ್ ನಿನ್ನ ಇಂಟ್ರೊಡಕ್ಷನ್ ಆಗತ್ತೆ.